ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂದರೆ ಈ ಒಂದು ಇಮೇಜಸ್ನ PDF ರೂಪದಲ್ಲಿ ಕನ್ವರ್ಟ್ ಮಾಡೋದು ಹೇಗೆ ಅಂತ. ಮೊದಲಿಗೆ ನಾವೇನು ಮಾಡಬೇಕಪ್ಪ ಅಂದರೆ ನಮ್ಮ ಒಂದು ಮೊಬೈಲಲ್ಲಿ ಎಲ್ಲ ಒಂದು ಯಾವ ಬೇಕೋ ಫೋಟೋಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮೊದಲಿಗೆ ಏನಾದರೂ ನಿಮ್ಗೆ ಆ ಥರ ಆಗಿಲ್ಲ ಅಂದರೆ ಮೊದಲೇ ಫೋಟೋಗಳನ್ನು ಕ್ಯಾಮ್ರಾದಲ್ಲಿ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ಈ ಥರ ನೋಡಿ 1 2 3 4 5 6 7 8 ಈ 8 ಪೇಜು ನಾನು PDF ಮಾಡಬೇಕು. ಆ PDF ಮಾಡಿದ್ಮೇಲೆ ಮತ್ತೆ KBಗಳಿಗೆ ಕನ್ವರ್ಟ್ ಮಾಡ್ಕೋಬೋದು ಸ್ನೇಹಿತರೆ. ಮೊದಲಿಗೆ ಈಗ ನಾವೇನು ಮಾಡಬೇಕಪ್ಪ ಅಂದರೆ ಇವು ಎಡಿಟ್ ಮಾಡ್ಕೋಬೇಕು, ನೀಟಾಗಿ ಎಡಿಟ್ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ಮಾಡ್ಕೊಂಡಿಲ್ಲ ಅಂದರೂ ಅಲ್ಲೂ ಮಾಡ್ಕೋಬೋದು, ಆದರೆ ಇಲ್ಲಿ ಮೊದಲೇ ನಾವು ನೀಟಾಗಿ ಈ ಥರ ಎಡಿಟ್ ಮಾಡಿ ಇಟ್ಕೊಳ್ಳೋಣ. ಪ್ರತಿ ಪೇಜ್ನು ಎಡಿಟ್ ಮಾಡಿ ಇಟ್ಕೊಳ್ಳೋಣ ಸ್ನೇಹಿತರೆ. ಈ ರೀತಿ ಸ್ನೇಹಿತರೆ ನಾವೇನು ಮಾಡಬೇಕು, ಈ ಥರ ಎಡಿಟ್ ಮಾಡ್ಕೋಬೇಕು. ಎಡಿಟ್ ಮಾಡ್ಕೊಂಡ್ಮೇಲೆ ನೋಡಿ ಪ್ರತಿ ಪೇಜು ನೀಟಾಗಿ ಎಡಿಟ್ ಮಾಡ್ಕೊಂಡಿದ್ದೀನಿ. ಎಡಿಟ್ ಮಾಡ್ಕೊಂಡ ಮೇಲೆ ಏನು ಮಾಡಬೇಕಪ್ಪ ಅಂದರೆ ನಮ್ಮ ಮೊಬೈಲಲ್ಲಿ ಗೂಗಲ್ಗೆ ಹೋಗಬೇಕು. ನಾವೇನು ಮಾಡಬೇಕು, ಇಮೇಜಸ್ ಟು PDF ಬಿಲೋ 500 MB ಅಂತ ಹಾಕ್ಬೇಕು ಸ್ನೇಹಿತರೆ. ನಿನಗೆ ಎಷ್ಟು MB ಬೇಕೋ ಅಷ್ಟು MB, ಬಿಲೋ 500 KB ಆರ್ ಬಿಲೋ MB ಎಷ್ಟಾದರೂ ಇಟ್ಕೋಬೋದು ಸ್ನೇಹಿತರೆ. ಆ ರೀತಿ ಮಾಡಬೇಕು. ನೋಡಿ ಈ ರೀತಿ ಬರುತ್ತೆ ಸ್ನೇಹಿತರೆ. ಈ ರೀತಿ ನಾವೇನು ಮಾಡಬೇಕು ಸ್ನೇಹಿತರೆ, PDF ಟು ಇಮೇಜಸ್ ಅಂತ ಐತಲ್ಲ, ಇದನ್ನು ನಾವೇನು ಮಾಡಬೇಕು, ಕ್ರಿಯೇಟ್ PDF ಇಮೇಜಸ್ ಟು PDF ಬಿಲೋ 500 KB ಸ್ನೇಹಿತರೆ. ಬಿಲೋ 500 KB ಅಂತ ಹಾಕಿದ್ರೆ ನೋಡಿ ಇಲ್ಲೈತೆ ಫಸ್ಟ್ ಒನ್ ಬಂದಿದೆ, ಕನ್ವರ್ಟ್ JPG ಟು PDF ಅಂಡರ್ 500 KB, ಕನ್ವರ್ಟ್ JPG ಟು PDF ಇಮೇಜಸ್ JPG ಟು ಈ ಥರ ಯಾವುದಾದ್ರೂ ಆಪ್ಷನ್ ತೆಗೆದುಕೊಳ್ಳಿ. ಆಪ್ಷನ್ ತೆಗೆದುಕೊಂಡಾಗ ನಾವು ಇಮೇಜಸ್ ಅವಾಗಲೇ ಏನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಇಮೇಜಸ್ನ ತಗೋಬೇಕು ಸ್ನೇಹಿತರೆ. ಮೊದಲಿಗೆ ನಿಮ್ಗೆ ಯಾವುದು ಫಸ್ಟ್ ಇಮೇಜ್ ಬರಬೇಕೋ ಅದನ್ನೇ ಫಸ್ಟ್ ತಗೋಬೇಕು. ನೀವು ಯಾವುದು ಫಸ್ಟ್ ತೊಗೊತಾ ಹೋಗ್ತೀರೋ ಅದೇ ಫಸ್ಟಿಂದ ಬರುತ್ತೆ. ನೀವು ಕೊನೆಯಿಂದ ತೊಗೊತೀನಿ ಅಂದರೆ ಕೊನೆಯಿಂದ ಬರುತ್ತೆ. ನೋಡಿ ನನಗಿದು ಫಸ್ಟ್ ಪೇಜ್ ಬೇಕು, ಇದು ಸೆಕೆಂಡ್ ಪೇಜ್ ಇರಬೇಕು, ಥರ್ಡ್ ಪೇಜು, 4th 5th 6 7 8 ಈ ರೀತಿ ನನಗೆ ಕ್ರಮಾನುಗತವಾಗಿ ಇರಬೇಕು ಸ್ನೇಹಿತರೆ. ಈ ರೀತಿ ಕ್ರಮಾನುಗತವಾಗಿದ್ದಾಗ ಏನಾಗುತ್ತೆ, ನಾವು ಸೆಲೆಕ್ಷನ್ ಮಾಡಿದ್ದು ಒಂದು ನೋಡಿ 500 KB ಕೊಟ್ಟಿದ್ದೀನಿ. ಇದನ್ನು ನಾವೇನು ಮಾಡಬೇಕು, ಕನ್ವರ್ಟ್ ಟು PDF ಅಂತ ಕೊಡ್ತೀನಿ ಸ್ನೇಹಿತರೆ. ಈ ರೀತಿ ಕನ್ವರ್ಟ್ ಟು PDF ಅಂತ ಕೊಟ್ಟಾಗ ಏನಾಗುತ್ತೆ, ಅದು ಆ ಒಂದು ಇಮೇಜಸ್ ಹೋಗಿ ನೋಡಿ 2 MB ಇತ್ತು ಟೋಟಲ್ ನಂದು. 2 MBಯಿಂದ ಅದು ಏನಾಗಬೇಕು, ಅದು ಇದಾಗುತ್ತೆ ಎಷ್ಟು 500 ಬಿಲೋ KB ಆಗಬೇಕು. ಈ ರೀತಿ ನಾವು ಇಮೇಜಸ್ನ PDF ನಮ್ಗೆ ಎಷ್ಟು MB ಬೇಕೋ ಅಷ್ಟು MBಗೆ PDF ರೂಪದಲ್ಲಿ ಕನ್ವರ್ಟ್ ಮಾಡ್ಕೋಬೋದು. ಈಗಾಗಲೇ ನಾನು ಫೋಟೋ ಸಹ ಹೆಂಗೆ ಕನ್ವರ್ಟ್ ಮಾಡಬೇಕು ಅಂತಲೂ ಸಹ ಹೇಳಿದ್ದೀನಿ ಸ್ನೇಹಿತರೆ. ನೀವು ಎಷ್ಟೋ ಸೈಬರ್ಗೆ ಇದಕ್ಕೆ ಹೋಗೋಷ್ಟೇ ಇಲ್ಲ. ಇನ್ನು ನಾವು ಏನಕ್ಕೆ ಹೋಗೋದು, ಈ ಒಂದು ಸ್ಕ್ಯಾನ್ ಮಾಡೋಕ್ಕೆ ಇದಕ್ಕೆ ಅಷ್ಟೇ ತಾನೇ ನಾವು ಸೈಬರ್ಗಳಿಗೆ ಹೋಗೋದು. ಇಲ್ಲೇ ಕನ್ವರ್ಟ್ ಮಾಡ್ಕೊಂಡು ಮೊಬೈಲಲ್ಲೇ ಕನ್ವರ್ಟ್ ಮಾಡ್ಕೊಂಡ್ರೆ ಸೈಬರ್ಗಳಿಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗೇನಾಗಿದೆ ಅಂದರೆ ನಾನು ಕಳಿಸಿದ್ದೆಲ್ಲ ಒಂದು PDF ಆಗಿದೆ. ಅದು ಎಷ್ಟಿದೆ ಸೈಜ್ ಅಂದರೆ 450 KB ಇದೆ ಸ್ನೇಹಿತರೆ. ನಾನು 500 ಬಿಲೋ ಕೊಟ್ಟೆ, 450 KDF ಬಂತು. ಮತ್ತು ಡೌನ್ಲೋಡ್ ಮಾಡ್ಕೋಬೋದು. ಇದನ್ನು ಇಲ್ಲಿ ಡೌನ್ಲೋಡ್ ಕೊಟ್ಟರೆ ನಮಗೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ನೋಡಿ ಈಗ ಡೌನ್ಲೋಡ್ ಆಗ್ತಾ ಇದೆ. ಅದನ್ನು ನಾವು PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ಆಲ್ರೆಡಿ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಅಗೇನ್ ಅಂತ ಕೇಳ್ತೈತೆ. ಡೌನ್ಲೋಡ್ ಆಗಿದೆ ಸ್ನೇಹಿತರೆ. ಈಗ ನಿಮ್ಮ ಒಂದು ಇದರಲ್ಲಿರುತ್ತೆ, ಎಲ್ಲಿ ನಿಮ್ಮ ಒಂದು ಫೈಲ್ಸು ಮೊಬೈಲಲ್ಲಿ ಫೈಲ್ಸ್ ಇರ್ತಾವಲ್ಲ ಅಲ್ಲೋಗಿ ಡೌನ್ಲೋಡ್ ಆಗಿರ್ತವೆ ಸ್ನೇಹಿತರೆ. ನೀವೆಲ್ಲ ಒಂದು ಡೌನ್ಲೋಡ್ಸಲ್ಲಿ ಅದನ್ನು ನಾವು ನೋಡ್ಕೋಬಹುದು. ಇಲ್ಲಾಗಿದೆ ನೋಡಿ ಸ್ನೇಹಿತರೆ. ಈ ರೀತಿ ನಾವು ಯಾವ ರೀತಿ ಬೇಕೋ ಆ ರೀತಿ ನೋಡಿ ಈ ಥರ ಇಮೇಜಸ್ಸು ಆಗಿದೆ ಸ್ನೇಹಿತರೆ. ನೋಡಿ ಈ ರೀತಿ ನೀವು PDF ಥರ ಮಾಡ್ಕೋಬೋದು ಸ್ನೇಹಿತರೆ. ಈ ಒಂದು PDF ಯಾವ ರೀತಿ ಬಿಲೋ 50 ಮಾಡಬೇಕು ಅನ್ನೋದನ್ನು ಈ ರೀತಿ ವಿಡಿಯೋ ನಾನು ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.